ರಾಜ್ಯ ಸರ್ಕಾರಕ್ಕೆ 2 ವರ್ಷ ಪೂರ್ಣಗೊಳ್ಳುತ್ತಿದ್ದಂತೆ ಶಾಸಕರ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಇನ್ನೊಂದೆಡೆ ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆಗಳು ಸಾಕಷ್ಟು ಎದ್ದಿದೆ. ಹೀಗಾಗಿನೇ ಸುರ್ಜೇವಾಲಾ ಸಚಿವರ ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಏನೆಲ್ಲ ಆಯ್ತು ಆ ಕುರಿತಾದಂತ ಒಂದು ವರದಿ ನೋಡ್ಕೊಂಬ. ಶಾಸಕರ ಸಭೆ ಬೆನ್ನಲ್ಲೇ ಸಚಿವರ ಜೊತೆ ಸುರ್ಜೇವಾಲಾ ಸಭೆ. 1-to-1 ಸಭೆಯಲ್ಲಿ ಕೆಲ ಸಚಿವರಿಗೆ ಉಸ್ತುವಾರಿ ಕ್ಲಾಸ್. ಶಾಸಕರಿಗೆ ಸರಿಯಾಗಿ ಸ್ಪಂದಿಸುವಂತೆ ಸಚಿವರಿಗೆ ಕಟ್ಟಪ್ಪಣೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರತಿದಿನವೂ ಸಭೆಗಳ ಮೇಲೆ ಸಭೆ ನಡೆಯುತ್ತಿದೆ. ಒಂದೆಡೆ ಅನುದಾನದ ವಿಚಾರಕ್ಕೆ ಶಾಸಕರ ಅಸಮಾಧಾನ ಜೋರಾಗಿದ್ರೆ, ಇನ್ನೊಂದೆಡೆ ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಇದರ ಮಧ್ಯೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಒಳಗೊಳಗೆ ಫೈಟ್ ಜೋರಾಗಿದೆ. ಹೀಗಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಕಲಹ ಕಂಟ್ರೋಲ್ ಮಾಡಲು ರಾಜ್ಯ ಉಸ್ತುವಾರಿ ಮ್ಯಾರಥಾನ್ ಮೀಟಿಂಗ್ ಮಾಡುತ್ತಿದ್ದಾರೆ. ಅನುದಾನ ಅಭಿವೃದ್ಧಿ ವಿಚಾರಕ್ಕೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಸ್ಫೋಟಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಶಾಸಕರ ಅಸಮಾಧಾನ ತಣಿಸುವ ಕೆಲಸವಾಗ್ತಿದೆ. ಶಾಸಕರ ಸರಣಿ ಸಭೆ ಮಾಡಿ ಸುರ್ಜೇವಾಲಾ ಸಚಿವರ ಮೌಲ್ಯಮಾಪನ ಮಾಡುತ್ತಿದ್ದಾರೆ. ಸಚಿವರ ಕಾರ್ಯವೈಖರಿ ಪರಿಶೀಲನೆ ಮಾಡುತ್ತಿದ್ದಾರೆ. ಇಲಾಖೆಯಲ್ಲಿ ಮಾಡಿದ ಸಾಧನೆ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಅಲ್ಲದೆ ಸಚಿವರ ವಿರುದ್ಧ ದೂರು ನೀಡಿದ ಶಾಸಕರ ಸಮಸ್ಯೆಗಳನ್ನು ಆಲಿಸುವಂತೆ ಕೆಲ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ನಿನ್ನೆ 3 ಸಚಿವರ ಜೊತೆ ಚರ್ಚೆ ನಡೆಸಿದ್ದ ಸುರ್ಜೇವಾಲಾ ಇಂದು 10ಕ್ಕೂ ಹೆಚ್ಚು ಸಚಿವರ ಜೊತೆಗೆ 1-to-1 ಚರ್ಚೆ ನಡೆಸಿದ್ರು. ಸಭೆಗೆ ಭಾಗಿಯಾದ ಸಚಿವರು ಇಂದು ಸಚಿವರಾದ ಸತೀಶ್ ಜಾರಕಿಹೊಳಿ, ಎಸ್ಎಸ್ ಮಲ್ಲಿಕಾರ್ಜುನ್, ಎನ್ಎಸ್ ಬೋಸರಾಜು, ಸಂತೋಷ್ ಲಾಡ್, ಶರಣ್ ಪ್ರಕಾಶ್ ಪಾಟೀಲ್, ಡಿ ಸುಧಾಕರ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೆ ವೆಂಕಟೇಶ್, ಮಧು ಬಂಗಾರಪ್ಪ ಜೊತೆ ಸುರ್ಜೇವಾಲಾ ಸಭೆ ನಡೆಸಿ ಇಲಾಖಾವಾರು ಮಾಹಿತಿ ಪಡೆದರು. ಆಗಿದೆ, ಯಾಕಂದ್ರೆ ಬಹಿರಂಗವಾಗಿ ಸುಮಾರು ಜನ ಹೇಳಿದ್ರಲ್ಲ, ಅವರು ಮಾಡಲೇಬೇಕು. ಯಾಕಂದ್ರೆ ಜನರಲ್ ಸೆಕ್ರೆಟರಿ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಸೊ ಅವರು ಬಂದು ನಮ್ಮ ಸಮಸ್ಯೆ ಕೇಳಿದ್ರೆ ಒಳ್ಳೇದಾಗಿದೆ, ಕೆಟ್ಟೇನಿಲ್ಲ, ಒಳ್ಳೇದಾಗಿದೆ. ಡ್ಯಾಮೇಜ್ ಕಂಟ್ರೋಲ್ ಅಂತ ಹೇಳಬೇಕಾಗುತ್ತೆ, ಅದು ಅಂತ ಹಂಗೆ ಹೇಳ್ಬೋದು. ಡ್ಯಾಮೇಜ್ ಕಂಟ್ರೋಲ್ ಆಯಿತು. ಅವರು ಎಲ್ಲ ನಮ್ಮ ಇಲಾಖೆಗಳಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿವೆ 2 ವರ್ಷದಲ್ಲಿ ಅಂತಕ್ಕಂಥದ್ದನ್ನು ಅವರು ಕೂಡ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಮತ್ತು ನಾನು ಕೂಡ ನಮ್ಮ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವನಾಗಿ, ಕೌಶಲ್ಯಾಭಿವೃದ್ಧಿ ಸಚಿವನಾಗಿ ಏನೇನು ಮಾಡಿದ್ದೀವಿ ಅಂತ ನಾನು ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಒಂದು ಲಿಖಿತ ರೂಪದಲ್ಲೂ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ಅವರು ಅದರಿಂದ ಸ್ಯಾಟಿಸ್ಫೈಡ್ ಇದ್ದಾರೆ. ಪಾರ್ಟಿ ಆಫೀಸ್ನ ಭೇಟಿ ಮಾಡಿ ಅಲ್ಲಿ ವಿಚಾರಗಳನ್ನು ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿ, ನನ್ನ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲ ಎಜುಕೇಷನ್ ಮಿನಿಸ್ಟರ್ ಆಗಿ ಹೋಗ್ತಕ್ಕಂಥದ್ದು ಕೆಲಸನ. ಮತ್ತೆ ಈಗ ನನಗೆ ಒಂದು 100 days ಅಲ್ಲಿ 100 ಫಂಕ್ಷನ್ಸ್ ಅಂತ ಹೇಳಿ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಅದನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನ ನಾನು ರೆಡಿ ಮಾಡ್ಕೊಳ್ಳೋದು ನನ್ನ OBCಯಲ್ಲಿ ಮಾತ್ರ, OBCಯಲ್ಲಿ ಮಾಡ್ಕೊಳ್ತಕ್ಕಂಥ. ಅದು ಬಿಟ್ಟರೆ ಮತ್ತಿನ್ನೇನು ಜಾಸ್ತಿ ಆಗಲ್ಲ. ಇನ್ನು ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹಾದೇವಪ್ಪ ಮಾತ್ರ 2 ದಿನವೂ ಸಭೆಗೆ ಬಾರದೆ ಗೈರಾಗಿದ್ದಾರೆ. ನಿನ್ನೆ 2 ಬಾರಿ ಸಭೆಗೆ ಟೈಮ್ ನೀಡಿದ್ರು. ಮಹಾದೇವಪ್ಪ ಗೈರಾಗಿದ್ದು ಬಿಟ್ಟರೆ ಸಭೆಗೆ ಆಹ್ವಾನಿಸಿದ ಸಚಿವರು ಸುರ್ಜೇವಾಲಾ ಭೇಟಿ ಮೌಲ್ಯಮಾಪನಕ್ಕೆ ಒಳಗಾದರು. ಬಸವರಾಜ್ ಚರಂತಿಮಠ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರಕ್ಕೆ 2 ವರ್ಷ ಪೂರ್ಣಗೊಳ್ಳುತ್ತಿದ್ದಂತೆ ಶಾಸಕರ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಇನ್ನೊಂದೆಡೆ ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆಗಳು ಸಾಕಷ್ಟು ಎದ್ದಿದೆ. ಹೀಗಾಗಿನೇ ಸುರ್ಜೇವಾಲಾ ಸಚಿವರ ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಏನೆಲ್ಲ ಆಯ್ತು ಆ ಕುರಿತಾದಂತ ಒಂದು ವರದಿ ನೋಡ್ಕೊಂಬ. ಶಾಸಕರ ಸಭೆ ಬೆನ್ನಲ್ಲೇ ಸಚಿವರ ಜೊತೆ ಸುರ್ಜೇವಾಲಾ ಸಭೆ. 1-to-1 ಸಭೆಯಲ್ಲಿ ಕೆಲ ಸಚಿವರಿಗೆ ಉಸ್ತುವಾರಿ ಕ್ಲಾಸ್. ಶಾಸಕರಿಗೆ ಸರಿಯಾಗಿ ಸ್ಪಂದಿಸುವಂತೆ ಸಚಿವರಿಗೆ ಕಟ್ಟಪ್ಪಣೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರತಿದಿನವೂ ಸಭೆಗಳ ಮೇಲೆ ಸಭೆ ನಡೆಯುತ್ತಿದೆ. ಒಂದೆಡೆ ಅನುದಾನದ ವಿಚಾರಕ್ಕೆ ಶಾಸಕರ ಅಸಮಾಧಾನ ಜೋರಾಗಿದ್ರೆ, ಇನ್ನೊಂದೆಡೆ ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಇದರ ಮಧ್ಯೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಒಳಗೊಳಗೆ ಫೈಟ್ ಜೋರಾಗಿದೆ. ಹೀಗಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಕಲಹ ಕಂಟ್ರೋಲ್ ಮಾಡಲು ರಾಜ್ಯ ಉಸ್ತುವಾರಿ ಮ್ಯಾರಥಾನ್ ಮೀಟಿಂಗ್ ಮಾಡುತ್ತಿದ್ದಾರೆ.
ಅನುದಾನ ಅಭಿವೃದ್ಧಿ ವಿಚಾರಕ್ಕೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಸ್ಫೋಟಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಶಾಸಕರ ಅಸಮಾಧಾನ ತಣಿಸುವ ಕೆಲಸವಾಗ್ತಿದೆ. ಶಾಸಕರ ಸರಣಿ ಸಭೆ ಮಾಡಿ ಸುರ್ಜೇವಾಲಾ ಸಚಿವರ ಮೌಲ್ಯಮಾಪನ ಮಾಡುತ್ತಿದ್ದಾರೆ. ಸಚಿವರ ಕಾರ್ಯವೈಖರಿ ಪರಿಶೀಲನೆ ಮಾಡುತ್ತಿದ್ದಾರೆ. ಇಲಾಖೆಯಲ್ಲಿ ಮಾಡಿದ ಸಾಧನೆ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಅಲ್ಲದೆ ಸಚಿವರ ವಿರುದ್ಧ ದೂರು ನೀಡಿದ ಶಾಸಕರ ಸಮಸ್ಯೆಗಳನ್ನು ಆಲಿಸುವಂತೆ ಕೆಲ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ನಿನ್ನೆ 3 ಸಚಿವರ ಜೊತೆ ಚರ್ಚೆ ನಡೆಸಿದ್ದ ಸುರ್ಜೇವಾಲಾ ಇಂದು 10ಕ್ಕೂ ಹೆಚ್ಚು ಸಚಿವರ ಜೊತೆಗೆ 1-to-1 ಚರ್ಚೆ ನಡೆಸಿದ್ರು. ಸಭೆಗೆ ಭಾಗಿಯಾದ ಸಚಿವರು ಇಂದು ಸಚಿವರಾದ ಸತೀಶ್ ಜಾರಕಿಹೊಳಿ, ಎಸ್ಎಸ್ ಮಲ್ಲಿಕಾರ್ಜುನ್, ಎನ್ಎಸ್ ಬೋಸರಾಜು, ಸಂತೋಷ್ ಲಾಡ್, ಶರಣ್ ಪ್ರಕಾಶ್ ಪಾಟೀಲ್, ಡಿ ಸುಧಾಕರ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೆ ವೆಂಕಟೇಶ್, ಮಧು ಬಂಗಾರಪ್ಪ ಜೊತೆ ಸುರ್ಜೇವಾಲಾ ಸಭೆ ನಡೆಸಿ ಇಲಾಖಾವಾರು ಮಾಹಿತಿ ಪಡೆದರು. ಆಗಿದೆ, ಯಾಕಂದ್ರೆ ಬಹಿರಂಗವಾಗಿ ಸುಮಾರು ಜನ ಹೇಳಿದ್ರಲ್ಲ, ಅವರು ಮಾಡಲೇಬೇಕು. ಯಾಕಂದ್ರೆ ಜನರಲ್ ಸೆಕ್ರೆಟರಿ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಸೊ ಅವರು ಬಂದು ನಮ್ಮ ಸಮಸ್ಯೆ ಕೇಳಿದ್ರೆ ಒಳ್ಳೇದಾಗಿದೆ, ಕೆಟ್ಟೇನಿಲ್ಲ, ಒಳ್ಳೇದಾಗಿದೆ. ಡ್ಯಾಮೇಜ್ ಕಂಟ್ರೋಲ್ ಅಂತ ಹೇಳಬೇಕಾಗುತ್ತೆ, ಅದು ಅಂತ ಹಂಗೆ ಹೇಳ್ಬೋದು. ಡ್ಯಾಮೇಜ್ ಕಂಟ್ರೋಲ್ ಇದೆ. ಅವರು ಎಲ್ಲ ನಮ್ಮ ಇಲಾಖೆಗಳಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿವೆ 2 ವರ್ಷದಲ್ಲಿ ಅಂತಕ್ಕಂಥದ್ದನ್ನು ಅವರು ಕೂಡ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಮತ್ತು ನಾನು ಕೂಡ ನಮ್ಮ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವನಾಗಿ, ಕೌಶಲ್ಯಾಭಿವೃದ್ಧಿ ಸಚಿವನಾಗಿ ಏನೇನು ಮಾಡಿದ್ದೀವಿ ಅಂತ ನಾನು ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಒಂದು ಲಿಖಿತ ರೂಪದಲ್ಲೂ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ಅವರು ಅದರಿಂದ ಸ್ಯಾಟಿಸ್ಫೈಡ್ ಇದ್ದಾರೆ. ಪಾರ್ಟಿ ಆಫೀಸ್ನ ಭೇಟಿ ಮಾಡಿ ಅಲ್ಲಿ ವಿಚಾರಗಳನ್ನು ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿ ನನ್ನ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲ ಎಜುಕೇಷನ್ ಮಿನಿಸ್ಟರ್ ಆಗಿ ಹೋಗ್ತಕ್ಕಂಥದ್ದು ಕೆಲಸನ. ಮತ್ತೆ ಈಗ ನನಗೆ ಒಂದು 100 days ಅಲ್ಲಿ 100 ಫಂಕ್ಷನ್ಸ್ ಅಂತ ಹೇಳಿ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಅದನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನ ನಾನು ರೆಡಿ ಮಾಡ್ಕೊಳ್ಳೋದು ನನ್ನ OBCಯಲ್ಲಿ ಮಾತ್ರ, OBCಯಲ್ಲಿ ಮಾಡ್ಕೊಳ್ತಕ್ಕಂಥ. ಅದು ಬಿಟ್ಟರೆ ಮತ್ತಿನ್ನೇನು ಜಾಸ್ತಿ ಆಗಲ್ಲ. ಇನ್ನು ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹಾದೇವಪ್ಪ ಮಾತ್ರ 2 ದಿನವೂ ಸಭೆಗೆ ಬಾರದೆ ಗೈರಾಗಿದ್ದಾರೆ. ನಿನ್ನೆ 2 ಬಾರಿ ಸಭೆಗೆ ಟೈಮ್ ನೀಡಿದ್ರು. ಮಹಾದೇವಪ್ಪ ಗೈರಾಗಿದ್ದು ಬಿಟ್ಟರೆ ಸಭೆಗೆ ಆಹ್ವಾನಿಸಿದ ಸಚಿವರು ಸುರ್ಜೇವಾಲಾ ಭೇಟಿ ಮೌಲ್ಯಮಾಪನಕ್ಕೆ ಒಳಗಾದರು. ಬಸವರಾಜ್ ಚರಂತಿಮಠ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರಕ್ಕೆ 2 ವರ್ಷ ಪೂರ್ಣಗೊಳ್ಳುತ್ತಿದ್ದಂತೆ ಶಾಸಕರ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಇನ್ನೊಂದೆಡೆ ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆಗಳು ಸಾಕಷ್ಟು ಎದ್ದಿದೆ. ಹೀಗಾಗಿನೇ ಸುರ್ಜೇವಾಲಾ ಸಚಿವರ ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿದ್ರು. ಆ ಮೀಟಿಂಗ್ ಅಲ್ಲಿ ಏನೆಲ್ಲ ಆಯ್ತು ಆ ಕುರಿತಾದಂತ ಒಂದು ವರದಿ ನೋಡ್ಕೊಂಬ. ಶಾಸಕರ ಸಭೆ ಬೆನ್ನಲ್ಲೇ ಸಚಿವರ ಜೊತೆ ಸುರ್ಜೇವಾಲಾ ಸಭೆ. 1-to-1 ಸಭೆಯಲ್ಲಿ ಕೆಲ ಸಚಿವರಿಗೆ ಉಸ್ತುವಾರಿ ಕ್ಲಾಸ್. ಶಾಸಕರಿಗೆ ಸರಿಯಾಗಿ ಸ್ಪಂದಿಸುವಂತೆ ಸಚಿವರಿಗೆ ಕಟ್ಟಪ್ಪಣೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರತಿದಿನವೂ ಸಭೆಗಳ ಮೇಲೆ ಸಭೆ ನಡೆಯುತ್ತಿದೆ. ಒಂದೆಡೆ ಅನುದಾನದ ವಿಚಾರಕ್ಕೆ ಶಾಸಕರ ಅಸಮಾಧಾನ ಜೋರಾಗಿದ್ರೆ, ಇನ್ನೊಂದೆಡೆ ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಇದರ ಮಧ್ಯೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಒಳಗೊಳಗೆ ಫೈಟ್ ಜೋರಾಗಿದೆ. ಹೀಗಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಕಲಹ ಕಂಟ್ರೋಲ್ ಮಾಡಲು ರಾಜ್ಯ ಉಸ್ತುವಾರಿ ಮ್ಯಾರಥಾನ್ ಮೀಟಿಂಗ್ ಮಾಡುತ್ತಿದ್ದಾರೆ. ಅನುದಾನ ಅಭಿವೃದ್ಧಿ ವಿಚಾರಕ್ಕೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಸ್ಫೋಟಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಶಾಸಕರ ಅಸಮಾಧಾನ ತಣಿಸುವ ಕೆಲಸವಾಗ್ತಿದೆ. ಶಾಸಕರ ಸರಣಿ ಸಭೆ ಮಾಡಿ ಸುರ್ಜೇವಾಲಾ ಸಚಿವರ ಮೌಲ್ಯಮಾಪನ ಮಾಡುತ್ತಿದ್ದಾರೆ. ಸಚಿವರ ಕಾರ್ಯವೈಖರಿ ಪರಿಶೀಲನೆ ಮಾಡುತ್ತಿದ್ದಾರೆ. ಇಲಾಖೆಯಲ್ಲಿ ಮಾಡಿದ ಸಾಧನೆ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಅಲ್ಲದೆ ಸಚಿವರ ವಿರುದ್ಧ ದೂರು ನೀಡಿದ ಶಾಸಕರ ಸಮಸ್ಯೆಗಳನ್ನು ಆಲಿಸುವಂತೆ ಕೆಲ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ನಿನ್ನೆ 3 ಸಚಿವರ ಜೊತೆ ಚರ್ಚೆ ನಡೆಸಿದ್ದ ಸುರ್ಜೇವಾಲಾ ಇಂದು 10ಕ್ಕೂ ಹೆಚ್ಚು ಸಚಿವರ ಜೊತೆಗೆ 1-to-1 ಚರ್ಚೆ ನಡೆಸಿದ್ರು. ಸಭೆಗೆ ಭಾಗಿಯಾದ ಸಚಿವರು ಇಂದು ಸಚಿವರಾದ ಸತೀಶ್ ಜಾರಕಿಹೊಳಿ, ಎಸ್ಎಸ್ ಮಲ್ಲಿಕಾರ್ಜುನ್, ಎನ್ಎಸ್ ಬೋಸರಾಜು, ಸಂತೋಷ್ ಲಾಡ್, ಶರಣ್ ಪ್ರಕಾಶ್ ಪಾಟೀಲ್, ಡಿ ಸುಧಾಕರ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೆ ವೆಂಕಟೇಶ್, ಮಧು ಬಂಗಾರಪ್ಪ ಜೊತೆ ಸುರ್ಜೇವಾಲಾ ಸಭೆ ನಡೆಸಿ ಇಲಾಖಾವಾರು ಮಾಹಿತಿ ಪಡೆದರು. ಆಗಿದೆ, ಯಾಕಂದ್ರೆ ಬಹಿರಂಗವಾಗಿ ಸುಮಾರು ಜನ ಹೇಳಿದ್ರಲ್ಲ, ಅವರು ಮಾಡಲೇಬೇಕು. ಯಾಕಂದ್ರೆ ಜನರಲ್ ಸೆಕ್ರೆಟರಿ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಸೊ ಅವರು ಬಂದು ನಮ್ಮ ಸಮಸ್ಯೆ ಕೇಳಿದ್ರೆ ಒಳ್ಳೇದಾಗಿದೆ, ಕೆಟ್ಟೇನಿಲ್ಲ, ಒಳ್ಳೇದಾಗಿದೆ. ಡ್ಯಾಮೇಜ್ ಕಂಟ್ರೋಲ್ ಅಂತ ಹೇಳಬೇಕಾಗುತ್ತೆ, ಅದು ಅಂತ ಹಂಗೆ ಹೇಳ್ಬೋದು. ಡ್ಯಾಮೇಜ್ ಕಂಟ್ರೋಲ್ ಇದೆ. ಅವರು ಎಲ್ಲ ನಮ್ಮ ಇಲಾಖೆಗಳಲ್ಲಿ ಏನೇನು
ಕೆಲಸ ಕಾರ್ಯಗಳಾಗಿವೆ 2 ವರ್ಷದಲ್ಲಿ ಅಂತಕ್ಕಂಥದ್ದನ್ನು ಅವರು ಕೂಡ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಮತ್ತು ನಾನು ಕೂಡ ನಮ್ಮ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವನಾಗಿ, ಕೌಶಲ್ಯಾಭಿವೃದ್ಧಿ ಸಚಿವನಾಗಿ ಏನೇನು ಮಾಡಿದ್ದೀವಿ ಅಂತ ನಾನು ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಒಂದು ಲಿಖಿತ ರೂಪದಲ್ಲೂ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ಅವರು ಅದರಿಂದ ಸ್ಯಾಟಿಸ್ಫೈಡ್ ಇದ್ದಾರೆ. ಪಾರ್ಟಿ ಆಫೀಸ್ನ ಭೇಟಿ ಮಾಡಿ ಅಲ್ಲಿ ವಿಚಾರಗಳನ್ನು ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿ ನನ್ನ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲ ಎಜುಕೇಷನ್ ಮಿನಿಸ್ಟರ್ ಆಗಿ ಹೋಗ್ತಕ್ಕಂಥದ್ದು ಕೆಲಸನ ಮತ್ತೆ ಈಗ ನನಗೆ ಒಂದು 100 ಡೇಸ್ ಅಲ್ಲಿ 100 ಫಂಕ್ಷನ್ಸ್ ಅಂತ ಹೇಳಿ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಅದನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನ ನಾನು ರೆಡಿ ಮಾಡ್ಕೊಳ್ಳೋದು ನನ್ನ OBCಯಲ್ಲಿ ಮಾತ್ರ, OBCಯಲ್ಲಿ ಮಾಡ್ಕೊಳ್ತಕ್ಕಂಥ. ಅದು ಬಿಟ್ಟರೆ ಮತ್ತಿನ್ನೇನು ಜಾಸ್ತಿ ಆಗಲ್ಲ. ಇನ್ನು ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹಾದೇವಪ್ಪ ಮಾತ್ರ 2 ದಿನವೂ ಸಭೆಗೆ ಬಾರದೆ ಗೈರಾಗಿದ್ದಾರೆ. ನಿನ್ನೆ 2 ಬಾರಿ ಸಭೆಗೆ ಟೈಮ್ ನೀಡಿದ್ರು. ಮಹಾದೇವಪ್ಪ ಗೈರಾಗಿದ್ದು ಬಿಟ್ಟರೆ ಸಭೆಗೆ ಆಹ್ವಾನಿಸಿದ ಸಚಿವರು ಸುರ್ಜೇವಾಲಾ ಭೇಟಿ ಮೌಲ್ಯಮಾಪನಕ್ಕೆ ಒಳಗಾದರು. ಬಸವರಾಜ್ ಚರಂತಿಮಠ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.